ಶ್ರೀಧರ್ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ನಾನು ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಆಗಿದ್ದೀನಿ ಮತ್ತು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಅಭ್ಯರ್ಥಿ ಆಗಿದ್ದೀನಿ. ವಿಷಯ ಏನಂದರೆ, ಈಗ ನಾವು ತೆಂಗಿನ ಮರದ ಬಗ್ಗೆ ನಾನು ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತೀನಿ. ಈಗ ಇದು ಏನು ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂತ ಕರೀತಾರೆ. ಯಾಕಂದರೆ ಅದು ಏನಾಗ್ತದೆ ಅಂದರೆ, ನಮಗೆ ಎಲ್ಲ ರೀತಿ ಅವರು ಬರುವಂಥ ಎಲ್ಲ ಅದ್ರದಿಂದ ಏನೇನು ಬರ್ತಾ ಇದೆ ಅದೆಲ್ಲ ನಮಗೆ ಲಾಭದಾಯಕನೇ. ಮತ್ತು ಏನಂದರೆ ಅದು ಏನಾಗ್ತದೆ ಅಂದರೆ, ಈಗ ನಾವು ಆರಾಮಿರೋದಿಲ್ಲ ಅಲ್ಲ, ಆರಾಮಿಲ್ದಿದ್ದ ಸಮಯದಲ್ಲಿ ಅದ್ರದ್ದು ಎಳ್ನೀರು ಇರ್ತದಲ್ಲ, ಎಳ್ನೀರನ್ನು ಒಂದು ನಾವು ಹಾಸ್ಪಿಟ್ಲಲ್ಲಿ ಮೊದಲು ತೊಗೊಂಡು ಹೋಗುವಂಥ ವಾಡಿಕೆ ಇತ್ತು. ಆ ಒಂದು ನಿಟ್ಟಿಗೆ ಮಾತ್ರೆ ಎಲ್ಲ ತೊಗೊಳ್ತೇವೆ. ಮಾತ್ರೆ ತೊಗೊಂಡಾಗ ಅದು ಹೀಟ್ ಆಗ್ತದೆ. ಹೀಟ್ ಆದವಾಗ ಅದನ್ನು ಕೊಡುವಂಥದ್ದು ವಾಡಿಕೆ ಇತ್ತು. ಈಗಾಗಲೇ ಅದೆಲ್ಲ ಬದಲಾವಣೆ ಆಗಿದೆ. ಮತ್ತೇನೆಂದರೆ, ಇದು ಕಲ್ಪವೃಕ್ಷ ಅಂದರೆ ಏನು, ತಾಯಿ ಬೇರು ಇರೋದಿಲ್ಲ ಅದಕ್ಕೆ. ಅದು ಎಲ್ಲೂ ತೆಗೆದು ಬೇಕಾದ್ರೆ ನೆಡ್ಬೋದು, ಆದರೆ ನೀರು ಹಾಕದಿದ್ರೆ ಬದುಕೋದು ಭಾಳ ಕಷ್ಟ ಅದು. ಆ ಒಂದು ನಿಟ್ಟಿನಲ್ಲಿ, ಯಾಕಂದರೆ ಈಗ ಸತ್ನಾಣ್ಕತೆಗೆ ಏನು ಅಂತ, ಸತ್ನಾಣ್ಕತೆಗೆ ಅದು ಸ್ವರ್ಗದಿಂದ ಇಳಿದು ಇಲ್ಲಿ ಕೆಳಗೆ ತಂದಿದ್ರಂತೆ. ಅದೊಂದು ಕತೆ ಇದೆ. ಅದಕ್ಕೋಸ್ಕರ ಅದು ನೆಡಬೇಕಾದ್ರೆ ಒಂದು ತೆಂಗಿನ ಮರ ನಾವು ಕೊಂದರೆ ಮತ್ತೊಂದು ತೆಂಗಿನ ಮರ ನೆಡಬೇಕಂತೆ. ಮತ್ತೇನೆಂದರೆ, ನೆಟ್ಟರೆ ಮಾತ್ರ ಅದು ಶಾಪ ವಿಮೋಚನೆ ಆಗ್ತದಂತೆ. ಮತ್ತೇನೆಂದರೆ, ಅದು ಕಡಿಬೇಕಾದ್ರೆ ಮತ್ತೆ ಭಾಳ ಯೋಚನೆ ಮಾಡಿ ಇದೇ ಮಾಡಬೇಕು. ಯಾಕಂದರೆ ಅದು ಒಂದು ತೆಂಗಿನ ಮರ ಕಡಿದ್ರೆ ಮತ್ತೊಂದು ತೆಂಗಿನ ಮರ ನೆಡುವಂಥದ್ದು ವಾಡಿಕೆಯಲ್ಲಿ ಮೊದಲಿನಿಂದನೂ ಇದೆ. ಆ ಒಂದು ನಿಟ್ಟಿನಲ್ಲಿ ಇದೇನಾಗ್ತದೆ ಅಂದರೆ, ಮತ್ತು ಮೆಡಿಸಿನ್ ರೂಪದಲ್ಲೂ ಕೂಡ ಅದು ಎಳ್ನೀರು ಏನಂತೀವಲ್ಲ, ಆ ಮೆಡಿಸಿನ್ ರೂಪದಲ್ಲೂ ಕೂಡ ಅದು ಕೆಲಸ ಮಾಡ್ತದೆ. ಮತ್ತು ಈ ಮಾತ್ರೆಯಲ್ಲಿ ತೊಗೊಂಡಾಗ ಹೀಟ್ ಆದವಾಗ ಅದನ್ನು ನಾವು ಮೆಡಿಸಿನ್ ರೂಪದಲ್ಲೂ ಕೂಡ ಬಳಸ್ಬೋದು. ಮತ್ತೇನೆಂದರೆ, ಇದ್ರಿಗೆ ಏನಾಗ್ತದೆ ಅಂದರೆ, ಅದೇ ತೆಂಗಿನ ಮರವನ್ನು ತೆಂಗಿನ ಮರ ಇದು ಮಾಡಿದ್ರೆ ಮತ್ತೊಂದು ತೆಂಗಿನ ಮರ ನೆಡುವಂಥದ್ದು ವಾಡಿಕೆಯಲ್ಲೂ ಇಟ್ಕೊಳ್ಬೇಕು. ಮತ್ತೇನೆಂದರೆ, ಈಗ ನಾ ಹೇಳಿದ್ನಲ್ಲ, ಸತ್ನಾಣ್ಕತೆಗೂ ಇದನ್ನು ನಾವು ಸ್ವರ್ಗದಿಂದ ಸತ್ನಾಣ್ಕತೆ ಪೂಜೆ ಅಂತಲೇ ಅದು ಕುಂಚ ಇದು ಮಾಡ್ತಾರಲ್ಲ, ಅದಕ್ಕೋಸ್ಕರ ಬಳಸಿದ್ರಂತೆ ಮೊದಲಿಂದ ಇದರಲ್ಲಿ. ಆ ಒಂದು ನಿಟ್ಟಿನಲ್ಲಿ ಇದ್ರ ಬಗ್ಗೆ ಮತ್ತೇನೆಂದರೆ, ಅದ್ರದ್ದು ಬರುವಂಥದ್ದು ಏನು, ಅದ್ರದ್ದು ಎಲೆ ಇದೆಲ್ಲ ಇದೆ, ಅದೆಲ್ಲ ಬೆಂಕಿಗೆ ಮತ್ತು ಒಟ್ಟುವಂಥದ್ದು, ಮತ್ತು ಅದ್ರದ್ದು ಏನು ಗೈಟೆ ಎಲ್ಲ ಬರ್ತದೆ, ಅದು ಬೆಂಕಿಗೆ ಒಟ್ಟುವಂಥದ್ದೆಲ್ಲ ಕೂಡ ಭಾಳ ಇದು ಆಗ್ತದೆ. ಮತ್ತೇನೆಂದರೆ, ಅದು ಆದಷ್ಟು ಲಾಭದಾಯಕನೇ. ಅದು ಆ ಒಂದು ನಿಟ್ಟಿನಲ್ಲಿ ಆದಷ್ಟು ಜನ ನೆಡುವುದನ್ನು ಇದು ಮಾಡಿ. ಮತ್ತೊಂದು ಏನಂದರೆ, ಅದು ನೀವು ಹಾಸ್ಪಿಟ್ಲಲ್ಲಿ ಹೋದವಾಗ ಮತ್ತೇನಂದ್ರೆ, ಅದು ಮೆಡಿಸಿನ್ ತೊಗೊಳ್ತೀವಲ್ಲ, ಅದು ಹೀಟ್ ಆದವಾಗ ಮೊದಲೇ ಹಾಸ್ಪಿಟ್ಲಿಗೆ ಅದನ್ನು ಸಿಂಗಾಳನ್ನು ತೊಗೊಂಡು ಹೋಗೋದಂತೂ ವಾಡಿಕೆ ಇತ್ತು. ಈಗಾಗಲೇ ಅದೆಲ್ಲ ಅಲ್ಲಿ ಗಲೀಜಾಗ್ತದೆ, ಮತ್ತೊಂದಾಗ್ತದೆ ಅಂತ ಕೊಡೋದಿಲ್ಲ. ಆದರೂ ಅದು ಹೀಟ್ ಆದಾಗ ಸಮತೋಲನಕ್ಕೆ ತರುವಂಥದ್ದು ಅದಕ್ಕೆ ತಾಕತ್ತಿದೆ ಎಳ್ನೀರಿಗೆ. ಮತ್ತೇನಂದರೆ, ಸತ್ನಾಣ್ಕತೆಗೂ ಯೂಸ್ ಮಾಡ್ತಾರೆ. ಮತ್ತೇನಂದರೆ, ಅದು ತಾಯಿ ಬೇರೆ ಇರೋದಿಲ್ಲ, ಎಲ್ಲಿಂದ ಬೇಕಾದ್ರೆ ಎಲ್ಲಿ ತೆಗೆದು ನೆಡ್ಬೋದು. ಈ ನೀರು ಹಾಕುವಂಥದ್ದು ಕಡ್ಡಾಯವಾಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀವಿ.